ನನ್ನ ಸ್ಯಾರಿ ಇದು 16,000 ರೂಪಾಯಿ ಸೀರೆ. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಲಾಗಲ್ಲಿ ನಾನು ನಿಮಗೆ ಸಿಲ್ಕ್ ಸ್ಯಾರೀಸ್ನಲ್ಲಿ ನಾವು ಯಾವ್ಯಾವ್ದನ್ನ ಪರ್ಚೇಸ್ ಮಾಡಿದ್ವಿ, ಸಿಂಪಲ್ ಸ್ಯಾರಿನಲ್ಲಿ ನಾವು ಯಾವ್ದನ್ನ ತಗೊಂಡ್ವಿ, ನಾನು ತಗೊಂಡಿದ್ದಂತಹ ರೇಷ್ಮೆ ಸ್ಯಾರಿನ ಮತ್ತೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಬಂದೆ, ಏನಕ್ಕೋಸ್ಕರ ಎಕ್ಸ್ಚೇಂಜ್ ಮಾಡಿದೆ, ಅದ್ರ ಮೇಲೆ ಎಷ್ಟು ಪ್ರೈಸ್ ಕೊಟ್ಟೆ, ಎಲ್ಲದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಲಾಗ್ನ ಸ್ಟಾರ್ಟ್ ಮಾಡೋಗಿನ ಮುಂಚೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸ್ಯಾರಿ ತಗೊಳ್ಳೋರಿಗೆ ಈ ಲಾಗ್ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಸಿಂಪಲ್ ಸ್ಯಾರಿಗಳನ್ನ ಯಾವ್ಯಾವ್ದನ್ನ ತಗೊಂಡ್ವಿ ಅಂತ ತೋರಿಸ್ತೀನಿ, ಆಮೇಲೆ ಸಿಲ್ಕ್ ಸ್ಯಾರೀಸ್ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ತಗೊಂಡಿರುವಂತಹ ಸಿಂಪಲ್ ಸ್ಯಾರೀಸು 1000 ರಿಂದ 2000 ಒಳಗಡೆ ಇರುವಂತದ್ದು, 1000 ಇಂದ 2000 ಒಳಗಡೆ ಇರುವಂತದ್ದು. ತುಂಬಾ ಚೆನ್ನಾಗಿದ್ದು ಕಲೆಕ್ಷನ್ಸ್ ಎಲ್ಲ ನೀವೇ ನೋಡ್ತಾ ಇರ್ಬೋದು. ಡಿಸೈನ್ಸ್ಗಳು, ಪ್ಯಾಟರ್ನ್ಗಳು, ಕಲರ್ಗಳು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ನಾವು ಇಲ್ಲಿ ಸಿಂಪಲ್ ಸ್ಯಾರೀಸ್ ತಗೊಂಡಿದ್ದಂತಹ ಶಾಪು ರತ್ನಂ ಸಿಲ್ಕ್ಸ್ ಅಲ್ಲಿ, ಮತ್ತೆ ನಾವು ರೇಷ್ಮೆ ಸ್ಯಾರಿ ತಗೊಂಡಿದ್ದು ಬೇರೆ ಶಾಪ್ ಅಲ್ಲಿ, ಅದನ್ನು ಕೂಡ ನಾನು ಮುಂದೆ ತಿಳಿಸ್ತೀನಿ. ಸೊ ಮನೆಗೆ ತಂದ್ವಲ್ಲ ಎಲ್ಲದನ್ನು ಬಟ್ಟೆಗಳನ್ನ, ಹಾಗೆ ಎಲ್ಲರೂ ತೆಗೆದು ನೋಡ್ತಾ ಇದೀವಿ. ಹಾಗೆ ಮಕ್ಕಳು ಬಟ್ಟೆ ಕೂಡ ತಗೊಂಡದ್ರಿಂದ ಮಕ್ಕಳು ಕೂಡ ಅವ್ರವ್ರ ಬಟ್ಟೆಗಳನ್ನ ಅವರೇ ಜೋಡಿಸ್ಕೊಂಡು ಇಟ್ಕೊತಾ ಇದ್ದಾರೆ. ನನ್ಗಂತೂ ಸಿಂಪಲ್ ಸ್ಯಾರೀಸ್ ಪ್ರತಿಯೊಂದೂ ಇಷ್ಟ ಆಯ್ತು. ಒಂದೊಂದು ತರ ಡಿಸೈನ್ಸ್, ಕಲರ್ಗಳು ತುಂಬಾನೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಯಾವ್ದು ಇಷ್ಟ ಆಯ್ತು ಅಂತ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ಅದ್ರ ಅಪ್ರಾಕ್ಸಿಮೇಟ್ ಪ್ರೈಸ್ ನಾನು ಹೇಳ್ತೀನಿ. ಸೊ ಇದು ನೋಡಿ, ಇದು ರೇಷ್ಮೆ ಸ್ಯಾರಿ, ಇದು 7000 ಸ್ಯಾರಿ. ಮತ್ತೆ ಇದು ಕಲರ್ ಕಾಂಬಿನೇಷನ್ ಬಂದು ಪೀಚ್ ಮತ್ತೆ ಬ್ರೌನ್ ಕಲರ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಸೊ ಇದು ಸ್ಯಾರಿ ಬಂದು 10,000 9,600 ಸ್ಯಾರಿ ಇದು. ಇದು ಬಂದು ಬ್ಲೂ ಮತ್ತೆ ಪರ್ಪಲ್ ಶೇಡ್ ಅಲ್ಲಿ ಬರುತ್ತೆ, ಪರ್ಪಲ್ ಬ್ಲೌಸ್ ಬರುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಸ್ಯಾರಿ. ಸೊ ನೆಕ್ಸ್ಟ್ ಬಂದು ಇದು ಸ್ಕೈ ಬ್ಲೂ ಕಲರ್ ಸ್ಯಾರಿ. ಸೊ ಇದಕ್ಕೆ ರೆಡ್ ಬ್ಲೌಸ್ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಬಾಟ್ಲ್ ಗ್ರೀನು, ಇದಕ್ಕೆ ಸಿಲ್ವರ್ ನೋಡಿ ಡಿಸೈನ್ ಬಂದಿರುವಂತದ್ದು, ಆರೆಂಜ್ ಕಲರ್ ಬ್ಲೌಸ್ ಬರುತ್ತೆ. ಇದು ಸ್ವಲ್ಪ ಲೈಟ್ ಗ್ರೀನು ಮತ್ತೆ ಬ್ರೌನ್ ಕಲರ್ ಬಾರ್ಡರ್ ಬರುತ್ತೆ. ಈಗ ಬನ್ನಿ ನಂದು ರಮ್ಯದು ಅಮ್ಮದು ಸ್ಯಾರಿ ತೋರಿಸ್ತೀನಿ. ಮೊದಲಿಗೆ ಇದು ರಮ್ಯದು ಸ್ಯಾರಿ, ರೆಡ್ ಕಲರು ಮತ್ತೆ ಇದಕ್ಕೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಬ್ಲೌಸ್ ಬರುತ್ತೆ. ಸಿಲ್ವರ್ ಡಿಸೈನ್ ಇದೆ, ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ. ನೋಡ್ತಾ ಇರ್ಬೋದು ಜರಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇದಕ್ಕೆ ಕೊಟ್ಟಂತಹ ಪ್ರೈಸ್ 6000, ಡಿಸ್ಕೌಂಟ್ ಎಲ್ಲ ಹೋಗಿ 6000. ಸೊ ನಾವು ಸಿಲ್ಕ್ ಸ್ಯಾರೀಸ್ ಎಲ್ಲ ತಗೊಂಡಿದ್ದಂಥದ್ದು ಮಧು ಸಿಲ್ಕ್ಸ್ ಅಲ್ಲಿ. ಸೊ ನೋಡಿ ಕಾಂಬಿನೇಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ನಿಮಗೆ ಯಾವುದಾದ್ರೂ ಸ್ಯಾರಿ ಇಷ್ಟ ಆದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ಯಾರಿ ತೆಗೋಕ್ಕೆ ನಾನೇ ಹೋಗಿದ್ದೆ, ಬಟ್ ಅಲ್ಲಿ ನೋಡಿದಾಗ ನನ್ನ ಸ್ಯಾರಿ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು, ಬಟ್ ಮನೆಗೆ ಬಂದಾಗ ಅಷ್ಟು ಇಷ್ಟ ಆಗಲಿಲ್ಲ. ಇದೇ ನೋಡಿ ನಂದು ಸ್ಯಾರಿ, ಪೀಚ್ ಮತ್ತು ಬ್ರೌನ್ ಕಲರ್ ಬರುತ್ತೆ. ಅಂದರೆ ಮದುವೆಗೆಲ್ಲ ಉಡೋದಕ್ಕೆ ಅಷ್ಟು ಗ್ರ್ಯಾಂಡ್ ಥರ ಯಾಕೋ ಅನ್ನಿಸ್ತಿಲ್ಲ. ಹಾಗೆಯೇ ಪ್ರೈಸ್ ಕೂಡ ಈ ಸ್ಯಾರಿಗೆ ಜಾಸ್ತಿ ಆಯಿತು ಅನ್ನಿಸ್ತು. 8600 ಕೊಟ್ಟಿದ್ದೆ ಈ ಸ್ಯಾರಿಗೆ. ಸೊ ಹಾಗಾಗಿ ಮತ್ತೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಬಂದೆ. ಸೊ ಯಾವ ಸ್ಯಾರಿ ಎಕ್ಸ್ಚೇಂಜ್ ಮಾಡಿದೆ ಅನ್ನೋದನ್ನು ಕೂಡ ಈ ಲಾಗಲ್ಲಿ ಮುಂದೆ ತಿಳಿಸ್ತೀನಿ, ಹಾಗಾಗಿ ನೀವು ಸ್ಕಿಪ್ ಮಾಡಿದೆ ನೋಡಿ. ಸೊ ನೆಕ್ಸ್ಟ್ ಈಗ ಅಮ್ಮ ಸ್ಯಾರಿ ತೋರಿಸ್ತೀನಿ. ಅಮ್ಮ ಸ್ಯಾರಿ ತುಂಬಾ ಚೆನ್ನಾಗಿದೆ. ಡಿಸ್ಟಂಪರ್ಗೆ ಸಿಲ್ವರ್ ಬಾರ್ಡರ್ ಬರುತ್ತೆ, ಲಾಂಗ್ ಬಾರ್ಡರ್ ಅಂತಲೇ ಹೇಳ್ಬೋದು. ನೋಡಿ ಸಣ್ಣದಾಗಿ ಡಿಸೈನ್ ಇರುವಂತಹದ್ದು ಡಿಸ್ಟಂಪರ್ ಕಲರ್ ಅಲ್ಲಿ. ಸೊ ಬ್ಲೌಸ್ ಕೂಡ ಸಿಲ್ವರೇ ಬರುತ್ತೆ. ಸ್ಟಿಚ್ ಮಾಡಿಸಿದ್ಮೇಲೆ ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ವೇರ್ ಮಾಡಿದ್ರೆ. ಸೊ ಈ ಸ್ಯಾರಿ ಪ್ರೈಸ್ ಬಂದು 9900. ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ಆ್ಯಕ್ಚುಲಿ ಕಲರ್ಸ್ ಇದ್ದು, ನನಗೆ ನನ್ನ ತಮ್ಮನ ಮದುವೆನಲ್ಲೂ ಸಿಲ್ವರ್ ಬಾರ್ಡರ್ಗೆ ತಗೊಂಡಿದ್ದೆ, ಹಾಗಾಗಿ ನನಗೆ ಸಿಲ್ವರ್ ಬಾರ್ಡರ್ ಬೇಡ ಅಂತ ಅಂದ್ಬಿಟ್ಟು ನಾನು ಸಿಲ್ವರ್ ಕಲರ್ ಪ್ರಿಫರ್ ಮಾಡಲಿಲ್ಲ. ಇದು ಎಕ್ಸ್ಚೇಂಜಿಗೆ ಹೋಗಿದ್ದಂತಹ ದಿನ. ಸೊ ಎಕ್ಸ್ಚೇಂಜಿಗೆ ನಾವು ಬಸ್ಸಲ್ಲೇ ಹೋದೆ. ಸೊ ಬೇಗ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಮ್ಮ ಹಾಸನದ ಬ್ಯೂಟಿಫುಲ್ ನ್ಯೂ ಬಸ್ ಸ್ಟ್ಯಾಂಡ್ನ ತೋರಿಸ್ತಾ ಇದ್ದೀನಿ.
ಸ್ಯಾರಿ ತಗೊಳ್ಳೋರಿಗೆ ಒಂದು ಸಲಹೆ ಏನು ಕೊಡ್ತೀನಿ ಅಂತ ಅಂದರೆ, ನೀವು ಹೋಗಿದ್ದ ದಿನ ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿಲ್ಲ ಅಂತ ಅಂದರೆ ಅವ್ರನ್ನ ಅಂಗಡಿಯವ್ರನ್ನ ಕೇಳಿ ನೆಕ್ಸ್ಟ್ ನ್ಯೂ ಕಲೆಕ್ಷನ್ಸ್ ಯಾವಾಗ ಬರುತ್ತೆ ಅಂತ. ಸೊ ಅವತ್ತಿನ ದಿನ ಹೋಗ್ಬಿಟ್ಟು ನೀವು ಮತ್ತೆ ಸ್ಯಾರಿನ ನೋಡಿ ತಗೊಬನ್ನಿ. ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ನಾವು ಹೋಗಿದ್ದಂತಹ ದಿನ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ನಾನು 2 ಡೇಸ್ ಬಿಟ್ಟು ಮತ್ತೆ ಎಕ್ಸ್ಚೇಂಜಿಗೆ ಹೋಗಿದ್ದು. ಅವತ್ತು ತುಂಬ ಒಳ್ಳೆ ಕಲೆಕ್ಷನ್ಸ್ ಇದ್ದು. ನಾನು ಹಂಗಂದೆ ಅವ್ರಿಗೆ, ಯಾಕೆ ನೀವು ಅವತ್ತು ಈ ಸ್ಯಾರೀಸ್ನೆಲ್ಲ ತೋರಿಸ್ಲಿಲ್ಲ ಅಂದಾಗ ಅವ್ರು ಹೇಳಿದ್ರು, ಇಲ್ಲ ಇದು ನಿನ್ನೆ ಬಂದಂತಹ ಹೊಸ ಕಲೆಕ್ಷನ್ಸು, ಹಾಗಾಗಿ ಅವತ್ತಿರಲಿಲ್ಲ ಅಂತ. ಸೊ ಹಾಗಾಗಿ ನೀವು ಹೋಗಿದ್ದ ದಿನ ಇರಲಿಲ್ಲ ಒಳ್ಳೆ ಸ್ಯಾರಿ ಕಲೆಕ್ಷನ್ಸು ಅಂತ ನಿಮಗೆ ಅನಿಸಿದ್ರೆ ಅವ್ರನ್ನ ಕೇಳಿ ಮತ್ತೆ ಯಾವಾಗ ನ್ಯೂ ಸ್ಟಾಕ್ ಬರುತ್ತೆ ಅಂತ. ಸೊ ಆವತ್ತಿನ ದಿನ ಮತ್ತೆ ಹೋಗಿ ತಗೊಬನ್ನಿ. ಸೊ ನನ್ನ ಎಕ್ಸ್ಪೀರಿಯೆನ್ಸಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇದು ನಮ್ಮ ಹಾಸನದ ಹೊಸ ಫ್ಲೈಓವರು. ಸೊ ಅಲ್ಲಿ ನಮ್ಮ ಮನೆಯವ್ರು ಪಿಕ್ ಮಾಡಿದ್ರು, ಹಾಗೆ ಡ್ರಾಪ್ ಕೂಡ ಮಾಡಿದ್ರು ಬಸ್ ಸ್ಟ್ಯಾಂಡ್ಗೆ. ಹಾಗೆ ಚೆನ್ನಾಗಿತ್ತಲ್ಲ ಫ್ಲೈಓವರು, ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಸೊ ಎಕ್ಸ್ಚೇಂಜ್ಗೆ ಹೋದಾಗ ನಮಗೆ ಯಾವುದೇ ರೀತಿ ಡಿಸ್ಕೌಂಟು ಮಾಡಿಕೊಡಲ್ಲ. ಡಿಸ್ಕೌಂಟ್ ಮಾಡಿಕೊಡಿ ಅಂತ ಅಂದರೆ ನಾವು ಮೊದಲನೇದಕ್ಕೆ ಮಾಡಿರ್ತೀವಲ್ಲ, ಹಾಗಾಗಿ ಈಗ ಎಕ್ಸ್ಚೇಂಜಿಗೆ ಬಂದಂಥ ಸ್ಯಾರಿನ ಮಾಡಲ್ಲ ಅಂತ ಅಂದರು. ನಾನು ನೋಡ್ತಾ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಸ್ಯಾರಿಗೆ ಹೋದೆ. ಯಾಕಂದರೆ ನನಗೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕಾಗಿತ್ತಲ್ಲ, ಅಂದರೆ ಹತ್ತಿರದ್ದು ಫಂಕ್ಷನ್ ಅಲ್ಲ ಮಾವನ ಮಗಂದು, ಹಾಗಾಗಿ ಸ್ವಲ್ಪ ಗ್ರ್ಯಾಂಡ್ ಆಗಿರುವಂಥ ಸ್ಯಾರಿನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಮೊದಲು ಬೇರೆಯವರಿಗೆ ಸೆಲೆಕ್ಷನ್ ಮಾಡೋಣ, ಆಮೇಲೆ ನಾನು ತೊಗೊಳ್ಳೋಣ ಅಂದ್ಕೊಂಡು ಮೊದಲು ಬೇರೆಯವರಿಗೆಲ್ಲ ಸೆಲೆಕ್ಷನ್ ಮಾಡಿದೆ. ಲಾಸ್ಟ್ಗೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದಂಥದ್ದು ಏನೋ ಗೊತ್ತಿಲ್ಲ, ಅದು ಯಾಕೋ ಚೆನ್ನಾಗಿ ಅನ್ನಿಸ್ಲಿಲ್ಲ. ಸೊ ಎಕ್ಸ್ಚೇಂಜ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಬನ್ನಿ ಈಗ ಹೇಗಿದು ಎಕ್ಸ್ಚೇಂಜ್ ಮಾಡೋದಿನ ಕಲೆಕ್ಷನ್ಸ್ ಅಂತ ತೋರಿಸ್ತೀನಿ. ನೋಡಿ, ಸಿಲ್ವರ್ ಬಾರ್ಡ್ರಲ್ಲಿ ತುಂಬ ಚೆನ್ನಾಗಿರೋ ಕಲರ್ಸ್ ಇದ್ದು. ಸೊ ಅಮ್ಮಗೆ ತೊಗೊಂಡಿರೋಂಥ ಸ್ಯಾರಿನಲ್ಲೂ ಕಲರ್ ಚೇಂಜಸ್ ಇತ್ತು. ನಾನು ನೋಡ್ತಿದ್ದಂಥದ್ದು ಪರ್ಪಲ್ ಅಥವಾ ಪೀಚ್ ಕಲರ್ ಸ್ಯಾರಿ, ಹಾಗಾಗಿ ಸ್ವಲ್ಪ ಅದೇ ಕಲರ್ಸ್ನ ಪ್ರಿಫರ್ ಮಾಡ್ತಾ ಇದ್ದೆ. ಸೊ ಫೈನಲ್ ಆಗಿ ನಾನು ನೋಡ್ತಿದ್ದಂತಹ ಸ್ಯಾರಿ ಸಿಕ್ತು, ಪೀಚ್ಗೆ ಪರ್ಪಲ್ ಬಾರ್ಡರು. ಈ ಸ್ಯಾರಿ ಪ್ರೈಸ್ ಬಂದು 16,000 ರೂಪಾಯಿ ಸ್ಯಾರಿ. ಇದು ಡಿಸ್ಕೌಂಟ್ ಹೋಗಿ 12,940 ರೂಪಾಯಿ, ಇನ್ನೇನು 60 ರೂಪಾಯಿ ಕಡಿಮೆ, 13,000 ರೂಪಾಯಿ ಸ್ಯಾರಿ ಇದು. ಸೊ ಹಳೆ ಸ್ಯಾರಿ ಮೇಲೆ ಮತ್ತೆ 4,000 ರೂಪಾಯಿ ಏನು ಅಮೌಂಟ್ ಕೊಟ್ಬಿಟ್ಟು ಈ ಸ್ಯಾರಿನ ಪರ್ಚೇಸ್ ಮಾಡಿದೆ. ಹೇಗಿದೆ ಸ್ಯಾರಿ, ಚೆನ್ನಾಗಿದೆಯಾ? ಇದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದರಲ್ಲೇ ಸ್ವಲ್ಪ ಕಲರ್ ಸ್ವಲ್ಪ ಬ್ರೈಟು, ಹಾಗೆ ಸ್ವಲ್ಪ ಬಾರ್ಡರ್ ಎಲ್ಲ ಶೈನಿಂಗಲ್ಲೇ 50,000 1,00,000 ತನಕ ಸೇಮ್ ಪ್ಯಾಟರ್ನಲ್ಲಿ ಸ್ಯಾರೀಸ್ಗಳಿದ್ದು, ಅಂದರೆ ಅವೆಲ್ಲ 2-3 ಗ್ರಾಮ್ಸ್ ಗೋಲ್ಡ್ ಜರಿ ಬರುತ್ತಲ್ಲ ಆ ಥರ. ಸೊ ಇಷ್ಟು ಇವತ್ತಿನ ಲಾಗ್. ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಮಾಡಿ.